My great pleasure to welcome you all to this noble initiative, our free health camp. Today we are gathered not to just provide medical service but to spread the spirit of care, compassion and humanity. A special and heartfelt welcome goes to our esteemed doctors and healthcare professionals from RL Jalapa Hospital and Research Center Kolar, Department of Community Medicine Tamka Kolar, Rural Health Training Center Devra Samudra and Sri Devrajas Medical College Tamka Kolar, who have so graciously dedicated their time and expertise to this cause. Your selfless service exemplifies the true essence of your profession, and we are immensely grateful for your commitment to improving the health and well-being of community. I would also like to take this opportunity to express my heartfelt gratitude to the Sophia English Medium School management for their vision and efforts in organizing this camp. Your dedication to ensure the healthcare reaches to those who need it the most is truly commendable. This health camp is a small step towards ensuring the quality healthcare reaches everyone, especially those who may not otherwise have access to it. It reflects our collective belief that health is a fundamental right, not a privilege, and it is a testament to what we can achieve when we come together for a common purpose. To our participants, I encourage you to take full advantage of this service being offered here today. Your health is your wealth, and this camp is an opportunity to prioritize it. Once again, thank you to our dedicated medical team, volunteers, and Sophia English Medium School management for working tirelessly to make this event possible. Let us all join hands to make this camp a success and create a healthier tomorrow for everyone. Thank you, and I wish you a fruitful and fulfilled day ahead. ಇಲ್ಲಿ ಕೂತಿರುವಂತಹ ಎಲ್ಲ ಡಾಕ್ಟರ್ಸು ಮತ್ತು ಈ ಕಾಲೇಜ್ ಕಮಿಟಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದೆರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮ್ಮ ಅಸ್ಗರ್ ಸಾಹೇಬ್ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ಇವಾಗ ಈ ಒಂದು ಕಾರ್ಯಕ್ರಮ ಹೆಲ್ತ್ ಕ್ಯಾಂಪ್, ಫ್ರೀ ಹೆಲ್ತ್ ಕ್ಯಾಂಪ್, ಇದು ಪ್ರತಿಯೊಂದು ಸ್ಕೂಲಲ್ಲಿ ನಾನು ನೋಡ್ತಾ ಇದ್ದೀನಿ, ಪ್ರತಿಯೊಂದು ಸ್ಕೂಲಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕಂತಂದ್ರೆ ಇವಾಗ ಇರುವಂತ ಕ್ಲೈಮೇಟ್ ಅಲ್ಲಿ ಮಕ್ಕಳು ತುಂಬಾ ಆಬ್ಸೆಂಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ರೀಸನ್ ಒಂದೇ ಇರುತ್ತೆ, ಕೋಲ್ಡ್, ಕಾಫ್, ಫೀವರ್ ಇದೆ. ಸಿಂಪಲ್ ರೀಸನ್ಸ್ ಏನಾಗ್ತದೆ ಅಂದ್ರೆ ಎಲ್ಲರೂ ಆಬ್ಸೆಂಟ್ಸ್ ಆಗ್ತಾರೆ. ಸೊ ಈ ಕ್ಯಾಂಪ್ ಮಾಡ್ತಾ ಇರೋದು ಒಳ್ಳೇದೇ. ಯಾಕಂದ್ರೆ ಬಂದ ಮೇಲೆ ಈ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದು ಅವಶ್ಯಕತೆನೆ. ಬರದೇ ಇರೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂದೆರಡು ಮಾತು ಹೇಳ್ತೀನಿ. ಯಾಕಂತಂದ್ರೆ ಬಂದ ಮೇಲೆ ಡಾಕ್ಟರ್ಸ್ ಇದಾರೆ, ಡಾಕ್ಟರ್ಸ್ ನೋಡ್ಕೊಂತಾರೆ. ಸೊ ಬರಕ್ ಮುಂಚೆ ನಾವ್ ಏನ್ ಮಾಡ್ಬೇಕು, ಬರ್ದೇ ಇರೋದಕ್ಕೆ ನಾವ್ ಏನ್ ಮಾಡ್ಬೇಕಂತಂದ್ರೆ, ನೋಡಿ, ನಾವು ಒಂದು ನಮಗ್ ಬ್ರೈನ್ ಇದಂತಂದ್ರೆ ಸೆಕೆಂಡ್ ಬ್ರೈನ್ ನಮ್ಮ ಹೊಟ್ಟೆ ಆಗಿರುತ್ತೆ ಅಲ್ವಾ ಸರ್? ಡಾಕ್ಟರ್ಸ್ ಕೂಡ ಇದಾರೆ. ನಮ್ ಡೌಟ್ಸ್ ಇದ್ರೆ ನಾವು ಅವ್ರ ತರ ಕ್ಲಿಯರ್ ಮಾಡ್ಕೊಂತೀನಿ. ಬ್ರೈನು ನಮ್ ತಲೆಯಲ್ಲಿದ್ರೆ ನಮ್ಗೆ ಸೆಕೆಂಡ್ ಬ್ರೈನು ನಮ್ ಹೊಟ್ಟೆ ಅಂತಾರೆ. ನಮ್ ಸ್ಕೂಲಲ್ಲಿ ನಮ್ಗೆ ಹೇಳ್ಕೊಟ್ಟಿರೋಂಥದ್ದು. ಏನಕ್ಕಂತಂದ್ರೆ ನಾವು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗತ್ತೆ ನಮ್ಗೆ ರೋಗ ಬರ್ಬೇಕಾ ಬರಬಾರ್ದಾ ಅನ್ನೋದು. ಸೊ ಇಂಥ ಒಂದು ಕ್ಲೈಮೇಟ್ ಚೇಂಜ್ ಆದಾಗ ಕೋಲ್ಡು, ಕಾಫು, ಫೀವರ್ ಅನ್ನೋದು ಕಾಮನ್. ಸೊ ಇದು ಕೂಡ ಬರದೇ ಇರೋ ತರ ನಾವು ತಡಿಬಹುದು. ಹೇಗೆ ಅಂತಂದ್ರೆ ನಮ್ಮ ಇಮ್ಯುನಿಟಿ ಪವರ್ನ ನಾವು ರೈಸ್ ಮಾಡ್ಕೊಂಡ್ರೆ, ಜಾಸ್ತಿ ಮಾಡ್ಕೊಂಡ್ರೆ, ಇದಕ್ಕೆ ಕೂಡ ನಾವು ತಡೆಯೋ ಒಂದು ಶಕ್ತಿಯನ್ನು ನಮ್ಮ ಬಾಡಿಯಲ್ಲಿ ಸಿಗತ್ತೆ. ಸೊ ನಾವು ಬರ್ದೇ ಇರೋದಕ್ಕೆ ಏನ್ ಮಾಡ್ಬೇಕು, ನಾವೆಲ್ಲರೂ ಮಾಡ್ತಾ ಇರೋ ತಪ್ಪು, ಒಂದು ಸೀಕ್ರೆಟ್ ಪಾಯಿಂಟ್ ನಾನು ಹೇಳ್ತೀನಿ, ಅದನ್ನೆಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಿಮ್ಮ ಹೆಲ್ತ್ ನ ನಿಮ್ಮ ಮನೆಯಲ್ಲೇ ಕಾಪಾಡ್ಕೋಬಹುದು. ಡಾಕ್ಟರ್ಸ್ ಕೂಡ ಅವಶ್ಯಕತೆ ಇರಲ್ಲ. ಸೊ ಆ ಲೆವೆಲ್ ನೀವು ಬೆಳಿಬಹುದು. ಹೇಗೆ ನೋಡಿ, ತುಂಬಾ ಜನಕ್ಕೆ ನಾನು ನೋಡಿದ್ರೆ ಶುಗರು, BP, ಹಾರ್ಟ್ ಅಟ್ಯಾಕ್ ಇಂಥ ಚಾನ್ಸಸ್ ಜಾಸ್ತಿ, 80%, 70-80% ಜಾಸ್ತಿ, ಸ್ಪೆಷಲಿ ಸ್ಲಮ್ ಏರಿಯಾಸ್ ಅಲ್ಲಿ ಬರುತ್ತೆ ಇವೆಲ್ಲ. ಯಾಕಂತಂದ್ರೆ ನಾವು ತಿನ್ನೋ ಆಹಾರ, ಬೆಳಗ್ಗೆ ತಿನ್ನೋ ಆಹಾರ ತುಂಬಾ ಹೆಲ್ತಿಯಾಗಿ ತಗೋಬೇಕು, ಪೌಷ್ಟಿಕ ಆಹಾರವನ್ನು ತಗೋಬೇಕು. ಯಾವ್ದಂದ್ರೆ ನಾವು ತಗೋ ಆಹಾರ ಮಾರ್ನಿಂಗು ಪ್ರೋಟೀನ್ ಇರಬೇಕು, ವಿಟಮಿನ್ಸ್ ಇರಬೇಕು. ನಾವೇನ್ ತಗೊಂತಾ ಇದೀವಿ ಅಂದ್ರೆ ಎಲ್ಲ ಆಯಿಲ್ ಫುಡ್, ಜಂಕ್ ಫುಡ್, ಬಿರಿಯಾನಿ, ಚಿಕನ್ನು, ಈ ಮಾರ್ನಿಂಗ್ ತಗೊಳ್ಳೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಇಮ್ಯುನಿಟಿ ಪವರ್ನ ಹೇಗೆ ರೈಸ್ ಮಾಡ್ಕೋಬೇಕು ಅನ್ನೋದನ್ನ. ಸೆಕೆಂಡ್, ಮಧ್ಯಾಹ್ನ ಏನಾದ್ರೂ ತಿನ್ನಿ. ನೈಟ್ ಅಲ್ಲಿ ತಿನ್ನೋದು, ನಾವು ಮಲಗಕ್ಕೆ 2-3 ಅವರ್ಸ್ ಮುಂಚೆ ನಾವು ತಿಂದ ಮೇಲೆ ಅದನ್ನ ಕರಗಿಸಿ ಮಲಗಬೇಕಾಗತ್ತೆ. ಯಾಕಂತಂದ್ರೆ ನೈಟ್ ಅಲ್ಲಿ ನಮ್ಮ ಒಳಗಡೆ ಇರುವಂತ ಅಂಗಗಳು ಅದಕ್ಕೆ ಬೇರೆ ಒಂದು ಕೆಲಸ ಇರುತ್ತೆ. ನಮ್ಮ ಆರ್ಗನ್ಸ್ಗೆ, ಈ ಪ್ರತಿಯೊಂದು ಆರ್ಗನ್ ನೈಟ್ ಅಲ್ಲಿ ಮಲಗುವಾಗ ಬೇರೆ ಒಂದು ಕೆಲಸ ಮಾಡುತ್ತೆ. ಅದನ್ನೊಂದು ಆಸಿಡ್ಸ್ ನ, ಒಂದು ಜ್ಯೂಸ್ ನ ರಿಲೀಸ್ ಮಾಡುವಂತ ಕೆಲಸ ಮಾಡುತ್ತೆ. ನಾವು ತಿಂದು ಮಲಗಿದ್ರೆ ಮತ್ತೆ ಅದೇ ಏನಾಗತ್ತೆ, ಅದೇ ಡೈಜೆಷನ್ ವರ್ಕ್ ಮೇಲೆ ಅದು ವರ್ಕ್ ನಡೀತಾ ಇದ್ರೆ ಮತ್ತೆ ಅದು ನಾವು ಕೊಡ್ಬೇಕಾಗಿರೋ ಒಂದು ಒಳಗಡೆ ರಿಲೀಸ್ ಮಾಡ್ಬೇಕಾಗಿರೋ ಒಂದು ಅಂಶಗಳನ್ನ ಅದು ಮರ್ತು ಬಿಡುತ್ತೆ. ಆದ ಕಾರಣದಿಂದ ನಮಗೆ ಶುಗರು, BP ಇರೋದನ್ನ
ಜಾಸ್ತಿ ಆಗೋಕೆ ನಾವು ನೋಡೋಕೆ ಈ ಸ್ಲಮ್ ಏರಿಯಾದಲ್ಲಿ ಜಾಸ್ತಿ ನಾವು ನೋಡೋಕೆ ಕಾಣುತ್ತೆ. ಸೊ ನನ್ನ ಒಂದು ರಿಕ್ವೆಸ್ಟ್ ಅಂದ್ರೆ ಪೇರೆಂಟ್ಸ್ ಒಬ್ಬರಿಗೆ ಅಂತಲ್ಲ, ಪ್ರತಿಯೊಬ್ಬ ನಮ್ಮ ಈ ಒಂದು ನಿಮ್ಮ ಮಕ್ಕಳಿಗೆ ನಿಮ್ಮ ಮೇಲೆ ನೀವು ಮಕ್ಕಳಿಗೆ ಪ್ರೀತಿ ಮಾಡೋ ಹಾಗಿದ್ರೆ ದಯವಿಟ್ಟು ನೀವು ಆ ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ಪ್ರೊವೈಡ್ ಮಾಡೋದನ್ನ ಕಲೀರಿ. ಸೆಕೆಂಡ್ ಏನಂದ್ರೆ ಆಹಾರ ಜೊತೆಯಲ್ಲಿ ಫಿಟ್ನೆಸ್ ಬಗ್ಗೆನೂ ಸ್ವಲ್ಪ ಥಿಂಕ್ ಮಾಡ್ಬೇಕು ನಾವು, ಅಲ್ವಾ? ನಾವು ತಿಂತೀವಿ ಮಲಗ್ತೀವಿ ಎಲ್ಲ ಕರೆಕ್ಟ್ ಆಗಿದೆ, ನಾವು ಫಿಟ್ನೆಸ್ ಬಗ್ಗೆ ಸ್ವಲ್ಪ ನೋಡ್ಬೇಕು. ಮಕ್ಕಳಿಗೆ ಅವ್ರಿಗೆ ಇಷ್ಟವಾಗಿರೋ ಒಂದು ಫೀಲ್ಡ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಯಾವುದೇ ಆಗ್ಲಿ ಸ್ಪೋರ್ಟ್ಸ್, ಮೇ ಬಿ ಡ್ಯಾನ್ಸ್ ಆಗ್ಲಿ, ಕರಾಟೆ ಆಗ್ಲಿ, ಬೇರೆ ಏನಾದ್ರು ಆಕ್ಟಿವಿಟೀಸ್ ಆಗ್ಲಿ, ಅದರಲ್ಲಿ ನೀವು ಇನ್ವಾಲ್ವ್ ಮಾಡ್ಬೇಕು ಆ ಮಕ್ಕಳನ್ನ. ಆಕ್ಟಿವ್ ಆಗಿ ಇರ್ಬೇಕಂದ್ರೆ, ಇಲ್ಲ ಅಂತಂದ್ರೆ ಅವ್ರು ಮೊಬೈಲ್ ಅಲ್ಲಿ ನೋಡ್ತಾ ಬೇರೆ ಒಂದು ಬ್ಯಾಡ್ ಆಕ್ಟಿವಿಟೀಸ್ ಅಲ್ಲಿ ಅವರು ಇನ್ವಾಲ್ವ್ ಆಗ್ತಾರೆ. ಸೊ ದಯವಿಟ್ಟು ನಾನು ಪೇರೆಂಟ್ಸ್ ಅಲ್ಲಿ ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ನಿಮ್ಮ ಹೆಲ್ತ್ ಅನ್ನು ನೀವು ಕಾಪಾಡ್ಕೋಬೇಕಂದ್ರೆ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತಂದ್ರೆ ದಯವಿಟ್ಟು ಒಳ್ಳೆಯ ಊಟವನ್ನು ಸೇವಿಸಿ, ಮತ್ತೆ ಮಕ್ಕಳನ್ನ ಕೂಡ ಒಳ್ಳೆ ಊಟವನ್ನು ಕೊಡ್ತಾ ಅವ್ರನ್ನ ಒಂದು ಸ್ಪೋರ್ಟ್ಸ್ ಅಲ್ಲಿ ಒಂದು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಐ ಹೋಪ್ ನೀವೆಲ್ಲರೂ ಇದನ್ನ ಅರ್ಥ ಮಾಡ್ಕೊಂಡು ಮನೆಯಲ್ಲಿ ಮತ್ತೆ ಅದನ್ನ ಹಾಗೆ ನಾನು ಹೇಳಿರೋ ರೀತಿಯಲ್ಲಿ ನಡೀತೀರ ಅಂತ ಹೇಳ್ಬಿಟ್ಟು ನಾನು ನಂಬುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಂ ವಲೈಕುಂ. ಎಲ್ಲರಿಗೂ ನಮಸ್ಕಾರ. ಈ ಸೋಫಿಯಾ ಇಂಗ್ಲಿಷ್ ಮಾಧ್ಯಮ ಶಾಲೆ ಇವರು ಆಯೋಜಿಸಿರುವ ಕ್ಯಾಂಪ್ ಇವತ್ತು RL ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ ಹಾಜರಿದ್ವಿ. ಇವತ್ತು ಏನು ಅಂದ್ರೆ ನಾವು ಜನರಲ್ ಹೆಲ್ತ್ ಕ್ಯಾಂಪ್ಸ್ ಅಂತ ಮಾಡ್ತೀವಿ. ಅದೇನಕ್ಕೆ ಅಂದ್ರೆ ಈಗ ಸ್ಕೂಲಲ್ಲಿ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಈಗ ಲೈಕ್ ಇದು ಚಳಿಗಾಲ ಅದೆಲ್ಲ ಆಗಿರೋದ್ರಿಂದ ಶೀತ ಕೆಮ್ಮು ಅದೆಲ್ಲ ಜಾಸ್ತಿ, ಮತ್ತೆ ಇದು ಇದು ವೈರಲ್ ಫೀವರ್ ಅಂತ ಹೇಳ್ತೀವಿ, ಅದೆಲ್ಲನೂ ಜಾಸ್ತಿ ಬರ್ತಾ ಇದೆ. ಮತ್ತೆ ಪೇರೆಂಟ್ಸ್ಗೂ ಸ್ವಲ್ಪ ಲೈಕ್ ಎಜುಕೇಶನ್ನು ನಾವು ಇದು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಯಾವ ಥರ ಲೈಕ್ ಈಗ ಮಕ್ಕಳಿಗೆ ಲೈಕ್ ಬಿಸಿ ಊಟ ಆಗಿರ್ಬೋದು, ಲೈಕ್ ಅವ್ರಿಗೆ ಯಾವ ಥರ ನಾವು ಲೈಕ್ ಈ ಥರ ವಿಂಟರ್ ಸೀಸನಲ್ಲಿ ಯಾವ ಥರ ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗತ್ತೆ ಫುಡ್ಡು, ಅದೆಲ್ಲನೂ ಅದ್ರ ಬಗ್ಗೆ ಎಲ್ಲ ಎಜುಕೇಶನ್ ಮಾಡಬೇಕಾಗತ್ತೆ. ಮತ್ತೆ ಇವಾಗ ಮಕ್ಕಳು ಎಲ್ಲ ನೋಡಿದಿರಾ ಲೈಕ್ ಔಟ್ಡೋರ್ ಆಕ್ಟಿವಿಟೀಸು ಅದೆಲ್ಲನೂ ಮಾಡೋದೇ ಇಲ್ಲ, ಎಲ್ಲ ಲೈಕ್ ಫೋನು ಮೊಬೈಲ್ ಅದರಲ್ಲೇ ಇರ್ತಾರೆ, ಮತ್ತೆ TV ಅದರಿಂದ ಸ್ಕ್ರೀನ್ ಇದು ಟೈಮು, ಮತ್ತೆ ಎಲ್ಲ ಮಕ್ಕಳು ಇವಾಗ ಇನ್ನು ಚಿಕ್ಕ ಮಕ್ಕಳಲ್ಲೇ ಕನ್ನಡಕ ಪವರ್ ಬರುತ್ತೆ. ಯಾಕಂದ್ರೆ ಲೈಕ್ ಔಟ್ಡೋರ್ ಆಕ್ಟಿವಿಟೀಸೇ ಅವರು ಮಾಡ್ತಾ ಇಲ್ಲ, ಆ ಥರ ಎಲ್ಲ ಅದೆಲ್ಲನೂ ಲೈಕ್ ಎಜುಕೇಶನ್ ನೀವು ಮಕ್ಕಳಿಗೆ ಪೇರೆಂಟ್ಸ್ ಆಗಿ ಇದು ಕೊಡಬೇಕಾಗತ್ತೆ. ಆಯ್ತು, ಜನರಲ್ ಹೆಲ್ತ್ ಕ್ಯಾಂಪ್ಸ್ ನಾವು ಎಲ್ಲ ಸ್ಕೂಲ್ ಮಕ್ಕಳಲ್ಲೂ ಮಾಡ್ತಾ ಇದೀವಿ ಈಗ. ಯಾಕಂದ್ರೆ ಲೈಕ್ ಅವ್ರದ್ರಲ್ಲಿ ಏನೇನು ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಲೈಕ್ ಏನು ಅಂದ್ರೆ ಅವ್ರಿಗೆ ಸರಿಯಾಗಿ ಆಹಾರ ಇದು ಪೌಷ್ಟಿಕ ಆಹಾರ ಸಿಗದಿರೋದ್ರಿಂದ ಮಕ್ಕಳು ತುಂಬಾ ವೀಕ್ ಇರೋದು ಅದೆಲ್ಲ ಇರುತ್ತೆ. ಆಯ್ತಾ, ಅದೆಲ್ಲನೂ ಲೈಕ್ ಎಜುಕೇಶನ್ ಈ ಕ್ಯಾಂಪ್ಸ್ ಮೂಲಕ ಅದೆಲ್ಲ ನಾವು ಕೊಡ್ತೀವಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲೆಯಲ್ಲಿ ಅಂದರೆ ಸೋಫಿಯಾ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಇವತ್ತು ನಮ್ಮ ಶಾಲಾ ಆಡಳಿತ ಮಂಡಳಿಯಿಂದ ಹಾಗೂ RL ಜಾಲಪ್ಪ ಆಸ್ಪತ್ರೆ ವತಿಯಿಂದ ಉಚಿತ ಇದು ಶಿಬಿರವನ್ನು ಏರ್ಪಡಿಸಿದ್ದು, ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಏನಪ್ಪ ಅಂದರೆ ಎಲ್ಲ ಭಾಗ್ಯಗಳಲ್ಲಿ ಶ್ರೇಷ್ಠ ಭಾಗ್ಯ ಅಂದರೆ ಆರೋಗ್ಯ ಭಾಗ್ಯ. ಈ ಆರೋಗ್ಯ ಒಂದು ಚೆನ್ನಾಗಿದ್ರೆ ನಾವು ಏನಾದರೂ ಮಾಡ್ಬೋದು. ಆರೋಗ್ಯದ್ದು ಹಣ ಇದ್ರೂ ನಾವು ಏನು ಮಾಡೋಕ್ಕೂ ಆಗಲ್ಲ. ಹಣ ಮುಖ್ಯ, ಆದರೆ ಮೊದಲು ಆರೋಗ್ಯ ಇರಬೇಕು. ಆರೋಗ್ಯ ಇಲ್ಲದೆ ಇದ್ರೆ ಹಣ ಇದ್ರೆ ಏನು ಪ್ರಯೋಜನ? ಆದ್ದರಿಂದ ನಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯ ಒಂದು ಪ್ರಮುಖವಾದ ಒಂದು ಅಂಶ, ಇದು ಪ್ರಮುಖವಾದ ಒಂದು ಬೇಡಿಕೆ ಇದಾಗಿದೆ. ಈ ಒಂದು ಆರೋಗ್ಯಕ್ಕೆ ಇವತ್ತು ನಮ್ಮ ಶಾಲೆಯಲ್ಲಿ ಉಚಿತ ತಪಾಸಣಾ ಶಿಬಿರವನ್ನು ನಮ್ಮ ಶಾಲಾ ಆಡಳಿತ ಮಂಡಳಿಯಿಂದ ಏರ್ಪಡಿಸಿದ್ದಾರೆ. ಈ ಶಿಬಿರದಲ್ಲಿ ಅನೇಕ ಸಾರ್ವಜನಿಕರು ಮತ್ತು ಪೋಷಕರು ಬಂದು ತಪಾಸಣೆ ಮಾಡ್ಕೊಳ್ತಾ ಇದ್ದಾರೆ. ಇದರ ಒಂದು ಉಪಯೋಗ ಪಡಿಸ್ಕೊಂಡು ಮುಂದಿನ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಹೇಳ್ತಾ ಈ 1-2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕು ಮುಳಬಾಗಿಲು ನಗರ ಕುರುಬರಪೇಟೆ ಎಲ್ಲಿ ಸೋಫಿಯಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿರ್ತಕ್ಕಂಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆಗಮಿಸಿ ಎಲ್ಲರೂ ಕೂಡ ಈ ಒಂದು ಶಿಬಿರದ ಅನುಕೂಲತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಈ ಒಂದು ಶಾಲಾ ವತಿಯಿಂದ ಆಯೋಜಿಸಿರ್ತಕ್ಕಂಥ
ಒಂದು ಆರೋಗ್ಯ ಶಿಬಿರಕ್ಕೆ ಎಲ್ಲರೂ ಆಗಮಿಸಿ ಅವರ ಒಂದು ಸಮಸ್ಯೆಗಳನ್ನ ಕೂಡ ಅವರು ಹೇಳಿ ತಪಾಸಣೆಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ, ಮತ್ತೆ ಔಷಧಿಗಳನ್ನ ಪಡೆದಿರ್ತಾರೆ. ಈ ಒಂದು ಶಿಬಿರವನ್ನು ಆಯೋಜಿಸಿರ್ತಕ್ಕಂಥ ಸೋಫಿಯಾ ಶಾಲೆಯ ಆಡಳಿತ ಮಂಡಳಿಯವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಕೂಡ ಹೇಳ್ತಾ, ಈ ಒಂದು ಶಿಬಿರಕ್ಕೆ ಎಲ್ಲರೂ ಕೂಡ ಆಗಮಿಸಿ ಈ ಒಂದು ಶಿಬಿರದ ಅನುಕೂಲತೆಗಳನ್ನ ಪಡ್ಕೋಬೇಕಂತ ಹೇಳ್ತಾ ನನ್ನ ಈ ಒಂದು 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.